ಆಹಾಹಾಹಾ ತನ್ನ ತನ್ನ ಕೂಲ್ ಕೂಲ್ ಎಷ್ಟು ಚೆನ್ನಾಗಿದೆ. ಎಷ್ಟೋ ತನಕ ಕೈ ಕಾಲು ತಲೆ ಎಲ್ಲ ಮಸಾಜ್ ಮಾಡ್ಕೊಂಡು ಈ ಉಗುರು ಬೆಚ್ಚಗ ನೀರ್ನ್ಯಾಗ ಈ ಪನ್ನೀರ್ನ್ಯಾಗ ಗುಲಾಬಿ ಹೂವಿನ ರಸದಾಗ ಗಮ್ಮಂತ ಆಹಾ ಈ ಸುಡ್ಯದಂದ್ರೆ ಇದೆಂತ ಸ್ವರ್ಗ ಸುಖ. ಆಹಾ ಮಸ್ತ್ ಮಜವಾಗೈತಿ. ಆಹಾಹಾಹಾ ಯವ್ವ ಇದೇನ್ಲ ಇದೆ ದೆವ್ವ ನಮ್ಮನ್ನ ಏನ್ ಬಿಡವಲ್ತಲ್ಲೇ. ಮುಂಜಾನೆ ಅಂತ ತಿಕ್ಕಿ 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 ಸಾಕಾಗೋತು. ಒಂದು ಕೂಳು ತಿಂತೀರೇನ ನೀರು ಕುಡಿತೀರೇನ ಅಂತ ಕೇಳಿಲ್ಲ ಆಡ್ಬಿಟ್ಟು ಊರ್ದವ್ವ ಇಷ್ಟೆಲ್ಲ ಮಾಡಿಸ್ಕೊಳಕತ್ತೈತೆ. ನಮ್ಮನ್ನೇನು ಹಿಂಗ ಆದ್ರೆ ನಮ್ಮ ಸಾಯಿ ಹೊಡಿತಾವಲ್ಲ ಇವು ದವ್ವ. ಏನಾರ ಮಾಡಿ ಪಾರ ಬಕ್ಲೆ ನೀವು ಇಲ್ಲೇ ಇರಿ. ಅದು ದವ್ವ ಹೆಂಗೂ ನೀರ್ನಾಗ ಆರಾಮ್ ತಿಲಾಡಕತ್ತೈತೆ. ನಾವು ಒಂಚೂರು ಹೋಗಿ ವಿಜ್ಜಿನ್ ಮಾತಾಡ್ಸ್ಕೊಂಡ್ ಬರ್ಲೇನ? ತಡಿಯವ ಲಕ್ಷ್ಮಕ್ಕ ಯಾಕೆ ಬೇಕು ಈಟ ತನಕ ಬಿದ್ದು ಉಳ್ಯಾಡೈತೆ ಮತ್ತೆ ಎದ್ದಳಂಗೈತೆ. ತಡಿ ತಡಿ ಈಗ ಅಲ್ಲಿ ರೂಮ್ಗೆ ಹೋಗಿ ಅದು ಮಕ್ಕಕ್ಕ ಮೇಕಪ್ ಮಾಡಿ ಏನ ಮಾಡಂದೈತಲ್ಲ ಮಾಡ ಮುಂದೆ ಬೇಕಿದ್ರೆ ಅವಾಗ ಹೋಗಿ ಅಂತ ಸುಮ್ಮನಿರು. ಓ ಮಾರಣಿಯವ್ರೆ ಎಲ್ಲದಿರಿ? ಓ ಮಹಾರಾಜಿ ಅವರೇ ಇಲ್ಲಿ ಬರಬೇಡಿ ನೀವು. ನಾವು ಸ್ವಲ್ಪ ರೆಡಿ ಆಗೋದಿದೆ. ನಾವು ರೆಡಿ ಎಲ್ಲ ಆಗಾದ್ಮೇಲೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೀವು ಇಲ್ಲಿ ಬರಕ್ಕೆ ಹೋಗ್ಬಿಟ್ರೆ ನೀವು. ಹೌದಾ, ಇನ್ನ ಎಷ್ಟೊತ್ತು ಮಾಡ್ತೀರಿ? ಸರಿ ಸರಿ ಜಲ್ದಿ ಬರ್ರಿ. ಹಾ ಬರಿ ಜಲ್ದಿ ಹೋಗೋಣ. ರೂಮಿಗೆ ಹೋಗಿ ನನ್ಗೆ ಅಲಂಕಾರ ಮಾಡಬರಿ. ನಂಗೆ ಚೆನ್ನಾಗಿ ಮಾಡ್ಬೇಕು ನೀವು. ಮೇಕಪ್ ಚಲೋತ್ನಾಗೆ ಮಾಡ್ರಿ ನೀವು. ಹಾ ಮಾರನೇ ದೇವ್ರೆ ಅಳಗಾಡ್ಬೇಡ್ರಿ, ಸುಮ್ಮನೆ ಕೂಡ್ರಿ. ಹಾ ಮಾರಣಿಯವ್ರಿ ಕಾಣಿಯಲ್ಲಿ ನೋಡ್ಕೊಳ್ಳಿ, ತುಂಬಾ ಖೂಬ್ಸೂರತ್ಗೆ ಕಾಣ್ತಾ ಇದ್ದೀರಿ ನೀವು. ಹಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ. ಓ ಮಹಾರಾಜ್ ಅವರು ನಾನು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಕೈ ತಿಂತೇಳಿ ಮಹಾರಾಜ್ ಅವರೇ ನೋಡ್ ಬನ್ನಿ, ಒಳಗ್ ಬನ್ನಿ. ಹಬ್ಬ ಈಗಾದ್ರೂ ಮುಗಿತಾ ಮಾರಣಿಯವ್ರೆ ನಿಮ್ಮ ಮೇಕಪ್? ಸ್ವಲ್ಪ ಆಯ್ತಾ, ಬರ್ತೀನಿ ತಡ್ರಿ. ಯಾವ ಲೋಕದ ದೇವಲೋಕದ ಸುಂದರಿಯ ಪೈಕಿ ಅಯ್ಯೋ ಎಷ್ಟು ಮುಂದಾಗದಲ್ಲ, ಎಷ್ಟು ಚಂದ. ಯಾವ ದೇವ್ರ ಲೋಕದಾಗ ಅಂತಿರಲ್ ಬಿಡು, ದೇವ್ರ ಲೋಕದ ಸುಂದರಿನೇ ಇರ್ಬೇಕು ನನ್ ಕಣಿ ಕಣದ ಅಂದ್ರೆ. ಯಾರು ದೇವ್ರ ಲೋಕದ ಸುಂದರಿಯ ಪೈಕಿ? ಅಯ್ಯೋ ಮಹಾರಾಜ ಅವರೇ ನಾನ್ರಿ ಗೊತ್ತಿರ್ಲಿಲ್ಲ ನಿಮ್ಗ. ಏನೋ ನಮ್ಮ ಮಾರಣಿಯವರ ನೀವು? ಅಲ್ಲ ನಿಜವಾಗೂ ಬದುಕಿದ್ದಾಗ ಸತ್ಯಕ್ಕೆ ಇಷ್ಟು ಸುಂದರ ಕಾಣ್ತಿದ್ದಿಲ್ಲ ನೀವು. ಇದೇನ್ ಮಾರಣಿ ನೀವು ಸತ್ವಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಿ. ಇಷ್ಟೊಂದು ವಸ್ತು ಇಡೋರಿ ಏನೋ ಕೂಡ ಎಷ್ಟು ಚಂದ ಬಂದವು. ಏನ್ ಸೂಪರ್ ಕಾಣಕತ್ತೀರಿ ಗೊತ್ತಾ ಮಾರಣಿಯವ್ರಿ? ಹೌದಾ, ನಿಮಗೆ ಇಷ್ಟ ಆಯ್ತಾ? ಅಯ್ಯೋ ನಿಮ್ಗೆ ಇಷ್ಟ ಆಗತ್ತಾ ಇಲ್ಲೋ ಅಂತ ಅನ್ಕೊಂಡಿದ್ದೆ. ನಂಗೆ ಎಷ್ಟು ಮಾಡ್ಕೊಂಡೇನು ಗೊತ್ತಾ ಮೇಕಪ್. ನನ್ನ ಕೈ ಉಗುರು ನೋಡ್ರಿ, ನನ್ನ ಕಾಲು ಉಗುರು ನೋಡ್ರಿ, ನನ್ನ ತೊಟ್ಟಿ ಲಿಫ್ಟಿಕ್ ನೋಡ್ರಿ, ನನ್ನ ಕಣ್ಣಿಗೆ ಹಚ್ಚಿರಕ್ಕೆ ಅಡಿಗೆ ನೋಡ್ರಿ, ನನ್ನ ಬಂಗಾರ ನೋಡ್ರಿ, ಜಡಿ ನೋಡ್ರಿ, ಎಷ್ಟು ಚಂದ ಕಾಣಕತ್ತೀನಲ್ರಿ. ಯವ್ವ ನಾನು ಇಷ್ಟು ಚಂದ ಅದೀನಿ ಅಂತ ನನಗ ಗೊತ್ತಿರ್ಲಿಲ್ಲ ನೋಡ್ರಿ. ಇವರೆಲ್ಲ ಸೇರಿ ನನಗೆ ಇಷ್ಟು ಚಂದ ಅಲಂಕಾರ ಮಾಡ್ಯಾರ್ರಿ. ಇವರಿಗೆ ಏನಾದ್ರು ಬಹುಮಾನ ಕೊಡ್ಬೇಕಲ್ರಿ? ಮಾರೇನಿ ನೀ ಹೇಳು, ನಿನಗೆ ಏನ್ ಬೇಕು ಬಹುಮಾನ ಅವ್ರಿಗೆ ಕೊಡೋ ಅನಿಸ್ತೈತಿ ಅದನ್ನ ಕೊಡ್ತೀನಿ. ಅವ್ರನ್ನ ಕೇಳ್ರಿ ಪಾಪ, ಅವ್ರಿಗೆ ಏನ್ ಇಷ್ಟ ಅಂತಂದು ಅವ್ರನ್ನ ಕೇಳಿ ಅವ್ರಿಗೆ ಕೊಡ್ರಿ. ಹಾ ಹೇಳ್ರಿ, ನನ್ನ ಮಹಾರಾಣಿ ಇವತ್ತು ಖುಷಿಯಾಗಿರೋದಕ್ಕೆ ಕಾರಣ ಆದವ್ರು ನೀವು. ನಿಮ್ಗೆ ಏನ್ ಬೇಕು ಬಹುಮಾನ ಹೇಳ್ರಿ, ಕೊಡ್ತೀನಿ ನಾನು. ಇವತ್ತು ಖುಷಿ ಯಾವುದೂ ಇಲ್ಲ ನಂಗಿಲ್ಲ. ಲಕ್ಷ್ಮಕ್ಕ ನೀನ ಕೇಳ, ನಮಗೇನು ತಲೆ ಹೊಳೆಯವಲ್ತು ಏನಂತ ಕೇಳ ನೀನ. ಹಾ ತಡಿ ಕೇಳ್ತೀನಿ. ಮಹಾರಾಜ ದೆವ್ವ ಅವರೇ ಮತ್ತು ಮಹಾರಾಣಿ ದೆವ್ವ ಅವರೇ, ನಿಮ್ಗೆ ಎಷ್ಟು ಖುಷಿ ಆಗೈತಲ್ಲ. ನನಗೆ ಜೈಗೆ ಪಾತಿಗೆ ಮಲ್ಲೇಶನಿಗೆ ವಿಜ್ಜಿಗೆ ಅಷ್ಟ್ರಿಗೂ ಸೇರಿ ನಮ್ಗೆ ಭಾಳ ಏನ್ ಬೇಡ, ಒಂದೇ ಒಂದು ಬಹುಮಾನ ಕೊಡ್ತೀರಾ ನೀವು? ಏನ ಒಂದೇ ಬಹುಮಾನನ? ಅಷ್ಟೊಂದು ಒಂದೇ ಬಹುಮಾನನ? ಆಯ್ತು ತಗೋರಿ, ನೀವು ಏನ್ ಕೇಳ್ತೀರಿ ಕೇಳ್ರಿ, ಕೊಡ್ತೀನಿ. ಸರಿ ಅಂದ್ರೆ ನಾವು ಈಗ ಕೇಳಲ್ರಿ ಆ ಒಂದು ಬಹುಮಾನನ. ಸಮಯ ಬರಲ್ರಿ ಅವಾಗ ಕೇಳ್ತೀವಿ. ಅವಾಗ ನೀವು ಒಂದು ಕೊಡ್ತೀರಂತ ನಂಬಿನಿ. ಮಾತಿ ತಪ್ಪಿ ನಡಿಬಾರ್ದು ನೀವು. ಮತ್ತೆ ದೆವ್ವಗಳು ಜಾತಿ ಒಳಗ ಮಾತು ತಪ್ಪು ನಡೆಯಲ್ಲ ಅಂತ ಕೇಳಿದ್ದೆ ನಾನು. ಕೊಟ್ಟು ಮಾತಿ ನಡ್ಕೊಂತೀರಂತ. ಈಗ ನೀವು ಮಾತು ಕೊಟ್ಟಿರಿ, ನನ್ನ ಒಂದು ಇದನ್ನ ಈಡೇರಿಸ್ತೀರಂತ. ನಾನು ಆ ಸಂದರ್ಭಕ್ಕೆ ಕೇಳ್ತೀನಿ, ನನಗೆ ಆ ಮಾತು ಕೊಡ್ತಿರೋದಿಲ್ಲ? ಆಯ್ತು, ನಮ್ಮ ಈ ದೆವ್ವದ ಜಾತಿ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ನಾನು ಒಂದು ಮಾತು ಕೊಟ್ಟ ಮೇಲೆ, ಅದು ರಾಜ ಇದ್ದಾಗಿಂತ ಹಿಡಿದು ಈ ದೆವ್ವದಾಗಿಂತ ಹಿಡಿದು ನಾನು ನನ್ನ ಮಹಾರಾಣಿ ಇಬ್ಬರು ಸೇರಿ ನೀವು ಮಾತು ಕೊಡಕತ್ತೀವಿ. ನೀವು ಯಾವತ್ತ ಕೇಳ್ತೀರಿ ಆ ಮಾತು ಏನಂತಂದು, ಅದಕ್ಕೆ ನಾನು ಅವತ್ತು ನೀವು ಏನೇ ಕೇಳಿರಿ ನಾನು ಅದಕ್ಕೆ ಹೂ ಅಂತಂದು ಒಪ್ಪಿಗೆ ಕೊಡ್ತೀನಿ ಅಂತ. ನೀವು ನಿಶ್ಚಿಂತೆಗಿರಿ, ಖುಷಿಯಾಗಿರಿ. ಆಯ್ತು ಹೋಗ್ಬಿರಿ, ನಾನು ನನ್ನ ರಾಣಿ ಇಬ್ಬರು ಏಕಾಂತವಾಗಿರ್ಬೇಕು ಒಂದ್ ಸ್ವಲ್ಪ ಹೊತ್ತು. ನೀವು ಹೋಗ್ಬೇರಿ. ಐ ಮಹಾರಾಜ, ಈ ಮಾತು ನಿಮ್ ಬಾಳ್ಸದ್ಮೇಲೆ ನಿಮ್ ಬಾಯಿ ಕೇಳಕತ್ತೀನಿ. ಯಾಕಂದ್ರೆ ಅವಾಗ ರಾಣಿ ಇದ್ದಾಗಿ ಮಾತು ಕೇಳಿದ್ದೆ ನಾನು. ಇಷ್ಟು ವರ್ಷ ಅದು ನಾನು ನಿಮ್ಮ ಮಾತು ಕೇಳಿಲ್ಲ. ಯಾಕಂದ್ರೆ ನಾವು ಆ ಡಬ್ಬಿ ಒಳಗ ಇದ್ವಿ, ನಾವು ಹಂಗೆಲ್ಲ ಇರಕ್ಕಾಗಲಿಲ್ಲ. ಇವಾಗ ನೀವು ಇಷ್ಟು ಖುಷಿಗಿಂತ ರಾಣಿ ಜೊತೆ ಏಕಾಂತವಾಗಿರ್ಬೇಕು ಅಂದ್ರಲ್ಲ, ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಸರಿ ನೀವು ಹೋಗ್ಬಿಡಿ. ನಾನು ನಮ್ಮ ಮಹಾರಾಜವರು ಚಂದಾಗಿ ಇವತ್ತು ನಕ್ಕೊಂತ ಆಡ್ಕೊಂತ ಖುಷಿಗೆ ಇವತ್ತು ಕಾಲ ಕಳಿತೀವಿ. ಮಹಾರಾಜ ಐ ಲವ್ ಯು. ಆಯ್ತು, ಲವ್ ಯು ಮಹಾರಾಣಿ. ನನ್ನ ಆಚೆಗೆ ಆಗತ್ರಿ ಮಾರೇಣಿ. ಇನ್ಮೇಲೆ ಯಾವಾಗ್ಲೂ ನೀವು ಹಿಂಗೆ ಇರಿ, ಸೂಪರ್ ಆಗಿ ಕಾಣ್ತೀರಿ ಗೊತ್ತಾ. ಆಯ್ತು ಮಹಾರಾಜ, ನಿಮಗೆ ಇಷ್ಟ ಅಂದ್ರೆ ನಾನು ಯಾವಾಗಲೂ ಹಿಂಗೆ ಇರ್ತೀನಿ. ವಿಜ್ಜಿ ಏನ್ ಮಾಡಕತ್ತಿಲ್ಲ? ಲಕ್ಷ್ಮಕ್ಕ ಆತನ ಅಲ್ಲಿ ಎಲ್ಲ ಮಾಡೋದು ಏನೇನ್ ಮಾಡಿದ್ರಿ? ದೇವ್ ಕೊಟ್ಟ ಖುಷಿ ಆಗೈತಿಲ್ಲ ಅಂದ್ರೆ ದೇವ್ ನಿಮ್ಗೆ ಏನೋ ಮಾಡಂಗಿಲ್ಲ ಅಂತ ಅದಕ್ಕೆ ಅವಾಗ ಕೇಳಕತ್ತಿದ್ದೆ. ಮತ್ತೆ ತಪ್ಪು ಹೋಗ್ಬಿಡ್ರಿ. ಮತ್ತೆ ನಿಮ್ಗೊಟ್ಟ ಚಲೋ ಆದ್ರೆ ಸಾಕ ನಂಗಾಗೈತವ.
ಅರೇ ವಿಜ್ಜಂದು ಅಕ್ಕ, ದವ್ಗೆ ಇಷ್ಟು ಖುಷಿ ಆಗ್ಬಿಟ್ಟಿದೆ. ಖುಷಿಗೆ ನಮಗೆ ಬಹುಮಾನ ಕೊಟ್ಟು ಮಾತು ಕೊಟ್ಟು ಬಿಟ್ಟಿದೆ, ನಿಮ್ಗೆ ಏನು ಬೇಕು ಕೇಳಿ ಅಂತ. ಆದರೆ ಲಕ್ಷ್ಮಣದು ಅಕ್ಕ, ನಾವು ಏನು ಕೇಳ್ತೀವಿ ಅವಾಗ ನೀವು ಅದಕ್ಕೆ ಹ್ಞೂ ಅನ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಕೇಳ್ತಾರ ಅಂತ ಕೇಳೋದಕ್ಕೆ ಈಗ ಅವರಿಂದ ನಾವು ಓಡಿ ಓಡಿ ಬಂದಿವಿ. ಲಕ್ಷ್ಮಣದು ಅಕ್ಕ, ಏನು ಕೇಳಬೇಕು ಅಂತ ಮಾಡಿದ್ದೀರಿ ನೀವು? ಹೌದಾ ಲಕ್ಷ್ಮಕ್ಕ, ನನಗೂ ಅದ ಆಶ್ಚರ್ಯ ಆಗತೈತಿ. ಅಲ್ಲ, ನೀ ಏನು ಕೇಳ್ತೀನಿ ಅಂತ ಅಲ್ಲಿ ಹೇಳೇ ಇಲ್ಲ. ಕಾಲಾವಕಾಶ ಯಾಕೆ ತೊಗೊಂಡೆ ನೀನು? ಯಾವಾಗ ಕೇಳ್ತೀನಿ ಯಾವಾಗ ಕೊಡ್ಬೇಕಂತಂದು ಅಲ್ಲಿ ಕೇಳ್ಬಿಟ್ಟಿದ್ರೆ ಆಗಿತ್ತಿಲ್ಲ ಏನಂತಂದು. ಈಗ ಏನೋ ಮನಸ್ನಾಗ ಇಟ್ಕೊಂಡು ಕೇಳಿದೆ ಅಂತ ಅನಿಸ್ತು. ಏನದು? ಹೌದಾ ಲಕ್ಷ್ಮಕ್ಕ, ಅಷ್ಟು ಖುಷಿಗಿದ್ವು ದೆವ್ಗಳು. ಅಲ್ಲ, ಏನು ಕೇಳಿದ್ವು ಹಂಗಿದ್ರೆ? ಅಲ್ಲ, ನೀವು ಹಂಗೇನಾರು ಕೇಳಿದ್ರೆ ನಮ್ಮನ್ನು ಹೊರಗೆ ಬಿಟ್ಬಿಡ್ರಿ ಅಂತ ಕೇಳ್ಬಿಡ್ಬೇಕಿಲ್ಲ. ಹೊರಗೆ ಹೋಗಿದ್ರಲ್ಲ ತಾಯಿ, ಹೆಂಗಾರ ಮಾಡಿ ಅದೊಂದು ಇದಾಕಿತ್ತಲ್ಲ. ಅಲ್ಲ, ಅದನ್ನ ಕೇಳ್ಬೇಕಿಲ್ಲ ಯಾವ ಲಕ್ಷ್ಮಕ್ಕ? ಏನಾಗೈತಿ ಅದನ್ನ ಕೇಳಿ ಹೊರಗೆ ಹೋಗ್ಬಿಟ್ರವ, ಎತ್ತಾಗರ ಹೋಗಿ ಹೊರಗೆ ಹೋಗಿ ಆರಾಮಿರ ಒಟ್ಟು. ಅಯ್ಯ ವಿಜ್ಜಿ, ಬರೀ ನಮ್ದಷ್ಟೇ ಕೇಳಿದಲ್ಲೇ ಲಕ್ಷ್ಮಕ್ಕ. ಮಲ್ಲೇಶಣ್ಣ ಮತ್ತು ವಿಜ್ಜಿ, ನಾನು ಪಾತಿ ಜೈ ಎಲ್ಲರಿಗೂ ಸೇರೇ ಕೇಳ್ತೀನಿ. ಅವಾಗ ನೀವು ಹ್ಞೂ ಅನ್ಬೇಕು ಅಂತ ಹೇಳ್ಯಾರ. ಅದೇ ಏನಂತ ಗೊತ್ತಾಗೋಲ್ತು. ಏನ ಲಕ್ಷ್ಮಕ್ಕ ಹೇಳ? ಇಲ್ಲ, ಅದು ಹೇಳ್ತೀನಿ ನಾನು, ಕಾಲಾವಕಾಶ ಬರಲಿ. ಏನಿಲ್ಲ ತಡಿ, ಅದಕ್ಕೂ ಮುಂಚೆಕ ನಾನೊಂದೇನೋ ಉಪಾಯ ಹೇಳ್ಬೇಕಂತ ಅಡಿಗೆ ಮನೆ ಬಂದೆ. ಅವಾಗಿಂದ ಬರ್ಬೇಕಂದೆ, ಅವು ಬಿಡ್ಲೇ ಇಲ್ಲ ಅದಾವುಗಳ ಕೈನ. ಈಗ ಅವೆರಡು ಒಳಗೆ ರೂಮ್ದಾಗ ರೊಮ್ಯಾನ್ಸ್ ಮಾಡಕತ್ತವು. ಅದಕ್ಕೆ ನಾವು ಇತ್ತ ಬಂದ್ಬಿಟ್ಟು ಈಗ ಅವಕ್ಕೆ ಯಾವ ಪ್ರಪಂಚದ ತರವೇ ಇಲ್ಲ. ನಾವು ಏನು ಮಾಡ್ತೀವಿ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಈ ಕಡೆ ಬಂದೀನಿ. ಲೇ ವಿಜ್ಜಿ, ಅಲ್ಲಿ ಶಣ್ಣಿಲ್ಲದಲ್ಲಿ ಲಕ್ಷ್ಮಕ್ಕ, ಇವರು ಅಲ್ಲಿ ಹೊರಗೆ ಕೋಳಿದು ಕುರಿದು ಅವೇನೋ ಇದನ್ನು ಕರ್ಕೊಂಡು ಬರಕ್ಕೆ ಹೋಗ್ಯಾರ. ಚರ್ಮ ತಕೊಂಡು ನಾನು ಮಸಾಲೆ ಎಲ್ಲ ಅರ್ದಿಟ್ಟಿನಿ. ಈಗ ತಂದು ಕೂಡಲೇ ಅದಕ್ಕೆ ಹಾಕಿ ಕುದಿಸಿಟ್ಬಿಡೋದು. ಈಗ ಮತ್ತೆ ಹೊಟ್ಟೆ ಸೇರಿ ಬಂದ್ಬಿಡ್ತದೆ ದೌಗಳು. ಅದಕ್ಕೆ ಹೌದಾ? ಹಂಗಿದ್ರೆ ಮಸಾಲೆ ಎಲ್ಲ ಐತೆ ತಾಲೆಯಲ್ಲಿ. ಅದಕ್ಕೆ ನಾನು ಒಂಚೂರು ಜಾಸ್ತಿ ಉಪ್ಪು ಜಾಸ್ತಿ ಖಾರ ಜಾಸ್ತಿ ಎಲ್ಲದ ಹಾಕ್ಬಿಡೋಣ. ಬೆಸಿ ಹಾಕಿ ಜಗ್ಗೆಷ್ಟು ಇದನ್ನ ಮಾಡಿ ಕುದಿಸ್ಬಿಡೋಣ. ಯವ್ವ ಲಕ್ಷ್ಮಕ್ಕ, ಅಷ್ಟಿಷ್ಟಕ್ಕೊಂದು ಖಾರ ಅಷ್ಟೆಲ್ಲ ಹಾಕಿದ್ರೆ ಹಿಂದೆ ವರ್ಷ ಸಿಟ್ಟು ಬಂದು ಅವು ಏನಾರು ಮಾಡ್ಬಿಟ್ರೆ ಏನು ಮಾಡ್ಬೇಕು ನಮಗೆ? ಆಮೇಲೆ ತಿಂದ್ಬಿಟ್ರೆ ನಮ್ಮ ಗತಿ ಏನು? ಬೇಡ, ರುಚಿಯಾಗಿ ಮಾಡಿದ್ರೆ ಅವನ್ನ ಒಂಥರ ಖುಷಿಯಾಗಿ ಇರ್ತಾವೆ. ನಾವು ಹಂಗೇನಾರು ಮಾಡಿಬಿಟ್ರೆ ಹೆಂಗೇನಾರು ಆತಂದ್ರೆ ಏನು ಮಾಡ್ಬೇಕು? ಅಯ್ಯೋ ಬೇಡ ಲಕ್ಷ್ಮಕ್ಕ. ಅಲ್ಲೇ ಇಲ್ಲಿ ಔಡ್ಲೇನು ಏನಾರು ಐತೆ ಅನ್ಲೇ ಮುಂದೆ? ಯವ್ವ ಲಕ್ಷ್ಮಕ್ಕ, ಇಲ್ಲ ಔಡ್ಲೇನು ಎಲ್ಲಿಂದ ತರ್ತೀನಿ ನೀನು? ಎದಕ್ಕೆ ಬೇಕಿಲ್ಲ ಔಡ್ಲೇನು? ಔಡ್ಲೇನು ಏನು ಹೇಳ್ಬಿಡು. ಇಲ್ಲೇ ಔಡ್ಲಿಗಿಡ ಏನಾರು ಅದಾವ? ನೀ ಇಲ್ಲೆಲ್ಲ ನೋಡಿ ಏನು? ಹಾಂ ಹೌದು, ಅವತ್ತು ಬಿದಿರು ಕಟ್ಟಿಗೆನ ಮುರ್ಕೊಂಬರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಇದು ಒಂದು 4-5 ಔಡ್ಲ ಗಿಡನೂ ಇದ್ದು ನೋಡಿದ್ದೆ. ಔಡ್ಲ ಗಿಡ ನೋಡಿದ್ದೆ ಹಂಗಿದ್ರೆ? ಅದ್ರಾಗ ಬೀಜ ಬಿಟ್ಟಿದ್ವು ಅನ್ಲಿ? ಹಾಂ ಲಕ್ಷ್ಮಕ್ಕ, ಅಲ್ಲೇ ಒಣಗಿಬಿಟ್ಟಿದ್ವು, ಬೀಜನೂ ಒಣಗಿದ್ವು ಆಗಲೇ. ಹಂಗಿದ್ರೆ ಚಲೋ ಆತವ, ನಮ್ಮ ಟೈಮಿಗೆ ಸರಿ ಸಿಕ್ಕವು. ತಡಲಿ, ಔಡ್ಲಿಗಳ ಇಲ್ಲದ ನೋಡು, ನಾನು ನೀನು ಹೋಗೋಣ ತೊಗೊಂಬಂದು ರುಬ್ಬಿಕೊಂಡು ಎಣ್ಣೆ ಮಾಡಿ ಇಡಂತಡ್ಲಿ ಅದನ್ನ. ಅಯ್ಯೋ ಲಕ್ಷ್ಮಕ್ಕ, ಔಡ್ಲ ಎಣ್ಣೆ ಅದಕ್ಕೆ? ಹೌದಾ? ಅಲ್ಲ ಲಕ್ಷ್ಮಕ್ಕ, ಇದರಿಂದ ನಮ್ಗೇನಾಗಲ್ಲ ಹೋದಿಲ್ಲ? ಇಲ್ಲಲೇ, ನಾನು ಹೇಳಿದಷ್ಟು ಮಾಡೋಣ ಸುಮ್ಮನಿರೋದು, ನಿನ್ಗೆ ಗೊತ್ತಾಗಿಲ್ಲ ನೋಡು. ನಾನು ಒಂದೊಂದಂಗೆ ಮಾಡ್ಕೊತ ಬಂದ್ರೆ ಹಂಗೆ ಮಾಡ್ಕೊತವ್ರಿಗೆ ನಮ್ಮ ಕಾಟಕ್ಕೆ ಒಲ್ಲಪ್ಪ ಇವ್ರ ಹೋಗ್ಲಿ ಹೆಂಗಾರ ಮಾಡಿ ಹೋಗಿ ತೊಲಗ್ಲವು ಅನ್ನಂಗೆ ಆಗ್ಬೇಕು ನೋಡು. ಹಂಗೆ ಮಾಡ್ಬೇಕು ನಾವು. ಹಿಂಗೆ ಅವರಿಗೆ ಇಷ್ಟು ಅವ್ರು ಹೇಳಂಗೆ ಕೇಳ್ಕೊಂಡು ಇಷ್ಟು ಅವ್ರಿಗೆ ಪ್ರೀತಿ ಆಗಿದ್ರೆ ನಮ್ಮನ್ನ ಸತ್ರ ನಮ್ಮನ್ನು ಬಿಡಂಗಿಲ್ಲ. ಮತ್ತೆ ದೆವ್ವ ಆದ್ರೆ ನಮ್ಮ ಚಾಕ್ರಿ ಮಾಡ್ಕೊಂಡು ಇಲ್ಲೇ ಬಿದ್ದೇನೆ ಅಂತವು. ಹೌದೌದು ಲಕ್ಷ್ಮಕ್ಕ, ಹಂಗೆ ಮಾಡೋಣ ಸುಮ್ಮನೆ. ಹೆಂಗಿದ್ರೆ ಬಾ ಹೋಗಂಬ. ಮೊದಲು ಅದನ್ನ ಈಗ ಹೆಂಗೂ ಮಸೀದಿ ಐತಿ, ಈಗ ನಾವು ದೆವ್ವ ಬರೋದು ಲೇಟ್ ಆಗುತ್ತೆ, ಹೋಗಿ ತೊಗೊಂಬಂದೇ ಬಿಡೋಣ ಬಾ. ಬಾ ಹೋಗಮ್ಮ. ಜೈ ಪಾತಿ ಇಲ್ಲೇ ಇರಲಿ. ಅವ್ರು ಅಕಸ್ಮಾತ್ ದೆವ್ಗಳೇನಾರ ಕರೆದ್ರೆ ನಮಗೆ ಅವರು ಸಿಗ್ನಲ್ ಕೊಡ್ತಾರೆ. ಜೈ ಪಾತಿ ಹಂಗೇನಾರ ದೆವ್ವ ನಮ್ಮನ್ನು ಹಿಂಗೆ ಹೊರ ಬರೋ ಸಂದರ್ಭ ಏನಾರು ಬಂತಂದ್ರೆ ಒಬ್ರು ಇಲ್ಲಿ ಅಡಿಗೆ ಮನೆಗಿರ್ರಿ, ಒಬ್ರು ಹತ್ತತ್ತಿರ್ರಿ. ನಮ್ಗೇನಾರು ಒಂಚೂರು ಸೀಟಿ ಬಿಡೋದು ಇಂಥವೇನಾರು ಮಾಡಿ ಸಿಗ್ನಲ್ ಕೊಡ್ರಿ, ನಾವು ಬಂದ್ಬಿಡ್ತೇವೆ. ಬಾ ಲಕ್ಷ್ಮಕ್ಕ, ಬೇಡ ನಾವು ಹೋಗ್ಬರಂಬ. ಆ ದೆವ್ಗಳು ಕೊನೆ ಬಿಟ್ಟು ಹೊರ ಬರೋಷ್ಟೊತ್ತಿಗೆ ನಮ್ಮ ಕೆಲಸ ಮಾಡೋಣ ಬಾ. ಪಾತಿ, ನಾನು ಇಲ್ಲಿ ಅಡಿಗೆ ಮನೆಗೆ ಇರ್ತೀನಿ, ನೀನು ಅಲ್ಲಿ ಹೊರಗೆ ಹತ್ತ ಒಂದು ಸ್ವಲ್ಪ ಹಂಗದ ನಿಂದ್ರೆ. ನಾನು ಅವು ದೆವ್ಗಳು ಏನಾರ ಬಂದು ಅಂದ ಕೂಡಲೇ ಜೋರಿಗೆ ಚಪ್ಪಿ ಹೊಡಿಬಿಡ್ತೀನಿ. ನೀನು ಅದಕ್ಕಿಂತ ಜೋರಿಗೆ ಏನಾರು ಸೀಟಿ ಗಿಟಿ ಏನಾರ ಹೊಡೆದ್ಬಿಡು. ಹಾಂ ಆಯಿತು ಜಂದುಕ, ಹಾಗೆ ಮಾಡ್ತೀನಿ. ಯವ್ವ ಎತ್ತಾಗರ ಒಟ್ಟು ಒಳ್ಳೇದಾದ್ರೆ ಸಾಕವ ಯವ್ವ.